ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೀಮ್ಸ ಭಾವೇರಿ ಮಾತಾಡ್ತಿದ್ದೀನಿ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದೇವೆ. ಇದರ ನಿಮಿತ್ತ ಶ್ರೀ ರಾಮಕೃಷ್ಣ ಗುರುಕುಲ ವಸತಿ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದಂತಹ ಒಂದು ಸುಂದರವಾದ ನೋಟ. एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानवत्ताय गानोत्सुकमनसे गुरुपूजिताय गुरुदैवताय गुरुकुलत्सायिने गुरुविक्रमाय गुह्यप्रवकाय गुरवे गुणगुरवे. In every heart. After this, he met Mahatma Gandhi ji and involved in many projects like Satyagraha and all. After that, he became national ambassador by his friend Jawaharlal Nehru. He served a very beautiful role in national ambassador post, and he was elected as the vice president of India twice. He served it good and he was elected as ನಮ್ಮ ಜೀವನವನ್ನು ರೂಪಿಸೋದು. ನಾವು ತಪ್ಪು ಹಾದಿಲಿ ಹೋಗ್ಬೇಕಾದ್ರೆ ನಮ್ಮನ್ನ ಸರಿ ಮಾಡಿ ಸರಿ ದಾರಿಗೆ ನಡೆಸುವಂಥವ್ರು ಸಹ ನಮಗೆ ಗುರುಗಳಾಗ್ತಾರೆ. ಬರೀ ಹಿರಿಯೋರು ಮಾತ್ರ ನಮಗೆ ಶಿಕ್ಷಕರಾಗಲ್ಲ, ನಮ್ಗಿಂತ ಚಿಕ್ಕವರಿದ್ದವರು ಸಹ ನಮಗೆ ಗುರುಗಳಾಗ್ಬೋದು. ಯಾಕಂದ್ರೆ ನಾವು ನಡೀತಾ ಇರುವಂತಹ ತಪ್ಪು ಹಾದಿಗಳನ್ನ ಸರಿ ಮಾಡಿ ತಿದ್ದಿ ತಿಳಿ ಹೇಳಿ ನಡೆಸೋರೇ ಶಿಕ್ಷಕರು ಅಂತ ಹೇಳಿ. ಪುಣ್ಯ ತಪಸ್ವಿಯಲ್ಲಿ ತಪಸ್ವಿಯಾಗಿ ಜನಿಸಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಸ್ಮರಣಾರ್ಥವಾಗಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನನಗೆ ಏನು ವಿದ್ಯೆಯನ್ನ ಕಲಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗುರು ಪರಂಪರೆಯು ಕೂಡ ಸಾಷ್ಟಾಂಗವಾಗಿರ್ತಕ್ಕಂತಹ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಹೇಳಿಕೊಡುತ್ತಾರೆ. ಸಮಾಜದಲ್ಲಿ ನಾವು ಹೇಗೆ ಬಾಳಬೇಕು ಹಾಗೂ ಜೀವನದಲ್ಲಿ ಹೇಗೆ ಮುಂದೆ ಸಾಗಬೇಕು ಎಂಬುದನ್ನು
ನಮಗೆ ಗುರುಗಳು ಅರ್ಥೈಸುತ್ತಾರೆ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಎಂದು ಹಿರಿಯರು ಹೇಳಿದಂತೆ ಯಾರು ಶಿಕ್ಷಕರ ನೆರಳಿನಲ್ಲಿ ಇರುತ್ತಾರೋ ಅವರು ಜೀವನದಲ್ಲಿ ಮುಂದೆ ಏನಾದರೂ ಸಾಧನೆ ಮಾಡಿ. ನಡೀತಿತ್ತಂತೆ. ಸುಮಾರು 6 ದಿನ ಆಗಿತ್ತು. ಮಹಾಭಾರತ ನಡೀತಾನೆ ಇದೆ. ಪಾಂಡವರು ಯುದ್ಧ ಮಾಡ್ಕೊಂಡಿದ್ದಾರೆ. ಆದರೆ ಕೌರವರು ಸ್ವಲ್ಪ ಮಟ್ಟಿಗೆ ಕ್ಷೀಣಿಸ್ತಾ ಹೋಗ್ತಾರೆ. ಕೊನೆಯದಾಗಿ 6 ದಿನದಲ್ಲೂ ಭೀಷ್ಮಾಚಾರ್ಯರು ಯುದ್ಧಕ್ಕೆ ಬಂದು ಅವತ್ತಿನ ದಿನ ತುಂಬಾ ಹೋರಾಡ್ತಾರೆ. ಪಾಂಡವರು ಹೋರಾಡ್ತಾರೆ, ಭೀಷ್ಮಾಚಾರ್ಯ ಪ್ರಥಮ ಪರ್ಯಾಯ ರಾಷ್ಟ್ರಪತಿಗಳಾಗಿದ್ದರೂ ಕೂಡ ಅದರ ಮೊದಲ ಒಂದು ರೀತಿಗೆ ಬದಲಾದ ಅಂದರೆ ಆದರ್ಶ ಶಿಕ್ಷಕರ. ಯಾಕಂದ್ರೆ ಅವರ ಒಂದು ಬೋಧನಾ ಶೈಲಿ ಆಗಿರ್ಬೋದು, ಹಾಗೆ ಅವರ ಒಂದು ಉಡುಗೆ ತೊಡುಗೆ ಆಗಿರ್ಬೋದು, ಹಾಗೆ ಅವರ ಒಂದು ಆದರ್ಶ ಗುಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿತ್ತಂದ್ರೆ ಅವರ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಆ ಒಂದು ಆದರ್ಶ ಶಿಕ್ಷಕರ ಗುಣಗಳನ್ನು ನೀವು ಒಂದು ಅಕ್ಷರವನ್ನು ಹೇಳ್ಕೊಟ್ಟವರು ಯಾವ ಸ್ಥಾನದಲ್ಲಿರ್ತಾರೆ? ಗುರುವಿನ ಸ್ಥಾನದಲ್ಲಿರ್ತಾರೆ. ಮೊದಲನೇದಾಗಿ ನೀವು ನಡೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಮೊದಲನೇ ಹೆಜ್ಜೆಯನ್ನ ಕೈ ಹಿಡ್ಕೊಂಡು ನಡೆಸ್ತಾರಲ್ಲ, ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ಮನೆಯವರು ಯಾರೇ ದೊಡ್ಡವರು ಇರ್ಬೋದು, ಅವರು ಕೂಡ ಏನಾಗ್ತಾರೆ? ನೀವು ಸ್ವತಂತ್ರತೆಯನ್ನ ನುಡಿಯಕ್ಕೆ ಶುರು ಮಾಡಿದಾಗ ಅಮ್ಮ, ಅಪ್ಪ, ಅಕ್ಕ, ಅತ್ತೆ ಅಂತ ಹೇಳಿ ಅವರು ಕೂಡ ನಿಮ್ಗೆ ಏನಾಗ್ತಾರೆ? ಗುರುಗಳಾಗ್ತಾರೆ. ಅದಾದ್ಮೇಲೆ ಸೈಕಲ್ ಕಲಿಯಕ್ಕೆ ಶುರು ಮಾಡ್ತೀರಾ. ಆ ಸೈಕಲ್ ಕಲಿಸ್ತಾರಲ್ಲ ಅವರು ಕೂಡ ಏನಾಗ್ತಾರೆ? ಗುರುಗಳಾಗ್ತಾರೆ. ಕೊನೆಗೆ ತರಗತಿ ಬರ್ತೀರಾ, ಕ್ಲಾಸಿಗೆ ಬರ್ತೀರಾ, ನಿಮ್ಮ ತಪ್ಪುಗಳನ್ನು ತಿದ್ದಿ ನಿಮಗೆ ಸರಿಯಾದ ಗೈಡೆನ್ಸ್ ಕೊಡುವಂತ ನಿಮ್ಮೆಲ್ಲ ಫ್ರೆಂಡ್ಸ್ ಏನಿರ್ತಾರಲ್ಲ ಅವರು ಕೂಡ ಒಂದು ಅರ್ಥದಲ್ಲಿ ನಿಮಗೆ ಗುರುಗಳಾಗ್ತಾರೆ. ತರಗತಿಯಲ್ಲಿ ಆ ಇಂದ ಪ್ರಾರಂಭ ಮಾಡಿ ಶಿಕ್ಷಕ ವೃಂದದವರು ಕೂಡ ಯಾವ ಸ್ಥಾನದಲ್ಲಿರ್ತಾರೆ? ಕಾಣುವ ದೇವರು 3 ಜನ ಅಂತ ಹೇಳ್ತಾರೆ: ತಂದೆ, ತಾಯಿ ಮತ್ತೆ ಗುರುಗಳು. ಒಂದು ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣ ಮತ್ತೆ ಶಿಕ್ಷಕರು ಬೇಕು ಅಂತ ಹೇಳ್ತಾರೆ. ಹೌದಲ್ಲ? ತಾಯಿ ಅಂತ ಹೇಳೋ ಪದ ನೋಡಿದ್ರೆ ಫಸ್ಟ್ ಮಗುಗೇನು ಗೊತ್ತಿರಲ್ಲ. ಹುಟ್ಟಿದ ಮಗುಗೇನಾದ್ರು ಗೊತ್ತಿರುತ್ತಾ? ಅಳೋದನ್ನು ಬಿಟ್ಟ ಮತ್ತೆ ಏನು ಗೊತ್ತಿಲ್ಲ ಅಲ್ವಾ? ಹೌದಲ್ವಾ? ಅದನ್ನ ತಿದ್ದಿ ತೀರಿ ಫಸ್ಟ್ ನಿಮಗೆ ಶಿಸ್ತನ್ನ ಕಲಿಸೋದು ಅಂದ್ರೆ ಫಸ್ಟ್ ಮೊದಲ ತಾಯಿ ಅಲ್ವಾ? ಅಲ್ಲಿಗೆ ಹೋಗ್ಬೇಡಿ ಮಕ್ಕಳೇ, ಅಲ್ಲಿಗೆ ಹೋಗಿ ಚಾಕ್ಲೇಟ್ ಯಾರಾದ್ರೂ ಕೊಟ್ರೆ ನೋಡಿ ತಗೊಳ್ಳಿ ಮಕ್ಕಳೇ ಹೇಳೋದು ಯಾರು ಫಸ್ಟ್? ಅಮ್ಮ. ಹೌದಲ್ವಾ? ಅಮ್ಮ ಅನ್ನೋ ಪದದಲ್ಲೇ ಗೊತ್ತಾಗುತ್ತೆ ಒಂದು ಫೀಲಿಂಗ್ಸ್. ಹೌದಲ್ವಾ? ನಂತರದಲ್ಲಿ ನಿಮಗೆ ಬರುವಂಥದ್ದು ಗುರು. ಹೌದಲ್ವಾ? ಗುರು ಅಂತ ಹೇಳಿದಾಗ ನನಗೆ ಕಳಿಸ್ಕೊಟ್ಟಂತಹ ಟೀಚರ್ಸ್ ನೆನಪಾಗ್ತಾರೆ ನನಗೆ. ನಾನೀಗ ಬಂದು ಇಲ್ಲಿ ಸ್ಟೇಜ್ ಮೇಲೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಟೀಚರ್ ಆಗಿ, ಮ್ಯಾಥ್ಸ್ ಟೀಚರ್ ಆಗಿ ನಿಮಗೆಲ್ಲ ಪಾಠ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಗುರು ನೆನಪಾಗ್ತಾರೆ ನನಗೆ 7th ಅಲ್ಲಿ ಕಾಂತ ಸರ್ ಅಂತ ಇದ್ರು, ಅವ್ರು ಮ್ಯಾಥ್ಸ್ ಟೀಚರ್, ಅವ್ರು ನೆನಪಾಗ್ತಾರೆ. ಆದ್ರೆ ಈಗ ಸದ್ಯದಲ್ಲಿ ಇಲ್ಲ ಅವರು. ನಂತರದಲ್ಲಿ ಅವರು ಕಲಿಸ್ಕೊಟ್ಟಿರುವಂತಹ ಪಾಠ ಇದುವರೆಗೂ ಮರೆಯಲ್ಲ ನಾನು. ಅದರಿಂದ ನಾನು ಇನ್ಸ್ಪೈರ್ ಆಗಿನೇ ಬಂತೀನಿ ಅಂತ ಹೇಳ್ಬೋದು. ನಂತರ ಈ ಗುರು ಮತ್ತೆ ಶಿಷ್ಯ ಬಾಂಧವ್ಯ ಅಂದ್ರೆ ತುಂಬಾ ಅದ್ಭುತ ಅಂತಾನೆ ಹೇಳ್ಬೋದು. ನಿಮಗೆ ಮತ್ತೆ ನೀವು ಒಂದು ಗೋಲನ್ನ ರೀಚ್ ಆದ್ರಿ ಅಂತ ಮಾಡಿ, ಡಾಕ್ಟರ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ಏನೇ ಆಗ್ಲಿ, ಸೈಂಟಿಸ್ಟ್ ಆಗ್ತಿರೋ, ನೀವು ಬೇರೆನ್ನ ಮರಿಬೇಕು. ಯಾವತ್ತೂ ಮರಿಬಾರ್ದು. ನಿಮ್ಮ ಬೇರು ತಂದೆ ತಾಯಿ ಹಾಗೆ A very special note of gratitude to the president of today's function, who is facilitating giving and making it even more meaningful with their presence.
ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.